ನನ್ನ ಜೊತೆ ಇದ್ದಾರೆ ಜಯಪ್ರಕಾಶ್ ಅವರು. ಇವರು ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ದು 2013 ಅಲ್ಲಿ. ಹಾಗೆ ಒಂದು ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಆಗಿ ಇವತ್ತು ಕೂಡ ಬಾಡಿ ಬಿಲ್ಡಿಂಗ್ ಸ್ಟೇಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ವೆರಿ ಲಾಂಗ್ ಟೈಮ್ ಅಗೇನ್ ಈಗ ಒಂದು ಬ್ರೇಕ್ ತಗೊಂಡು ತಿರ್ಗಾ ರೀಸ್ಟಾರ್ಟ್ ಮಾಡಿದ್ದಾರೆ ಬಾಡಿ ಬಿಲ್ಡಿಂಗ್. ಬನ್ನಿ ಅವ್ರನ್ನೇ ಕೇಳೋಣ. ನೀವು 2013 ಸ್ಟಾರ್ಟ್ ಮಾಡಿದಾಗ ಯಾವ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ? ಭರತ್ ಉದಯ ಮಾಡಿದ್ದೆ. ಓಕೆ, ಸೆಕೆಂಡ್ ಕ್ಲಾಸ್ ಓಕೆ, ಅದಾದ್ಮೇಲೆ ಬಿಟ್ಟು ಓಕೆ, ಬಿಟ್ಟಿದ್ದು. ಡಿಸ್ಟಿಕ್ ಎಲ್ಲ ಮಾಡಿದ್ದೆ ದಾವಣಗೆರೆ. ಓಕೆ, ಅದಾದ್ಮೇಲೆ ಭರತ್ ಉದಯ ಮಾಡಿ. ಸೊ ಈಗ ನಿಮ್ಮ ಈಗ ಲೇಟೆಸ್ಟ್ ಆಗಿ ತಿರ್ಗಾ ಬ್ರೇಕ್ ತಗೊಂಡು ಸ್ಟಾರ್ಟ್ ಮಾಡಿರೋದು. ನಿಮ್ಮ ಡಯಟ್ ಹೇಗ್ ಸ್ಟಾರ್ಟ್ ಮಾಡಿದ್ರಿ? ಬಲ್ಕಿಂಗ್ ಅಲ್ಲಿ ಯಾವ ತರ ನಿಮ್ಮ ಬಲ್ಕಿಂಗ್? ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ, ನಿಮ್ ಬಲ್ಕಿಂಗ್ ಡಯಟ್ ಹೇಗಿತ್ತು? ಬಲ್ಕಿಂಗ್ ಅಲ್ಲಿ ಚಿಕನ್, ಬಾಯ್ಲ್ಡ್ ಎಗ್, ಆಮೇಲೆ ವೆಜೀಸ್, ವೆಜಿಟೇಬಲ್ಸ್ ಇದು ರೆಗ್ಯುಲರ್ ಆಗಿ ರೆಗ್ಯುಲರ್. ಈಟಿಂಗ್ ಟೈಮಲ್ಲೂ ಸೇಮ್ ಬಟ್ ಶುಗರ್ ಸಾಲ್ಟ್ ಅವಾಯ್ಡ್ ಮಾಡಿ. ಸೊ ಲಾಸ್ಟ್ 4-5 ಡೇಸ್ ಅಲ್ಲಿ ಯಾವ ತರ ನೀವು ವಾಟರ್ ಔಟ್ ಮಾಡಿದ್ರಿ? ಅದು ಸ್ವಲ್ಪ ಏನಾದ್ರು ನಮ್ಮ ವ್ಯೂವರ್ಸ್ ಹೇಳ್ತೀರಾ? ಸರ್ ವಾಟರ್ ನಾವು ಯಾವತ್ತೂ ಕಡಿಮೆ ಮಾಡಿಲ್ಲ. ಓಕೆ, ತಪ್ಪದು ಲಾಸ್ಟ್ ಕಂಟೆಸ್ಟ್ ಸರ್ ನಾವು ಅಷ್ಟೇ ಕಡಿಮೆ ಮಾಡ್ತೀವಿ. ಎಕ್ಸಾಕ್ಟ್ಲಿ 4-5 ದಿವಸಕ್ಕಿಂತ ಯಾರು ನೀರು ತಪ್ಪದು ಮಾಡ್ತಾರೆ. ಓಕೆ, ನಿಮ್ಮ ಲಾಸ್ಟ್ 1 ವೀಕ್ ಅಲ್ಲಿ ಕಾರ್ಬೋಹೈಡ್ರೇಟ್ ಲೋಡಿಂಗ್ ಯಾವ ತರ ಇತ್ತು? ನೀವು ಹೇಗೆ ಮಾಡಿದ್ರಿ? ಈಗ ಸ್ಟೇಜ್ ಹೋಗಕ್ ಮುಂಚೆ ಯಾವ ತರ ನೀವು ಪ್ರೆಪ್ ಆಗಿ? ಕಾರ್ಬ್ಸ್ ಕಂಪ್ಲೀಟ್ ಮೀಲ್ ಮಾಡುತ್ತೆ ಸರ್. 4 days ಓಕೆ, ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಬೆಳಗಿಂದ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಸೊ ಈಗ ನೀವು ಮಾಡ್ತಿರೋಂತ ಪರ್ಟಿಕ್ಯುಲರ್ ಕ್ಯಾಟಗರಿ ಯಾವುದು? ಒಂದು ಮೀಡಿಯಂ weight. ಓಕೆ, ಸೊ ಇವತ್ತು ಜಯಪ್ರಕಾಶ್ ಅವರು ಮೀಡಿಯಂ weight ಅಲ್ಲಿ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಶಾರ್ಟ್, ಮೀಡಿಯಂ, ಓಕೆ, ಓಕೆ, 4 ಗ್ರೂಪ್ ಅಲ್ಲಿ ಇವರು ಮೀಡಿಯಂ ಕ್ಲಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಿಮ್ weight ಎಷ್ಟಿದೆ ಜಯಪ್ರಕಾಶ್? 85 kg ನಲ್ಲಿ ಇವತ್ತು ದಿಸ್ ಬಾಡಿ ನೋಡಿ. ಈಗ ದ ಕಂಪ್ಲೀಟ್ ಕಂಡೀಷನ್ ಬಾಡಿ, ಮೆಚ್ಯೂರ್ಡ್ ಮಸಲ್ಸ್ ಅಂತ ಏನ್ ಬರುತ್ತಲ್ಲ, ಯು ಕ್ಯಾನ್ ಸಿ ದಿಸ್ ದ ಚೆಸ್ಟ್, ಅಬ್ಡೋಮೆನ್ ಮಸಲ್ಸ್, ದ ಮೋಸ್ಟ್ ಮೆಚ್ಯೂರ್ಡ್ ಮಸಲ್ಸ್ ಅಂತ ನೀವು ಹೇಳ್ಬೋದು ಇದನ್ನ. ದಿ ಬೆಸ್ಟ್ ಫಿಸಿಕ್. ಹಾಗೆ ಜಯಪ್ರಕಾಶ್ ಅವರ ಕೋಚ್ ಮಾರುತಿ ಅಂತ ಇವ್ರೇನಿದ್ದಾರೆ ಸ್ಟೂಡೆಂಟ್, ಇವತ್ತು ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡಿದ್ದಾರೆ. ಇವ್ರನ್ನ ಯಾವ ತರ ನೀವು ಕಂಡೀಷನ್ ತಂದ್ರಿ? ಸೊ ಈ ತರ ಒಂದು ಹಾರ್ಡ್ ಬಾಡಿ ಕಂಡೀಷನ್ಗೆ ಇವತ್ತು ಸ್ಟೇಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ ಮುಂಚೆ ನಿಮ್ಮ ಒಂದು ಗೈಡೆನ್ಸ್ ಹೇಗಿತ್ತು? ಸರ್ ಈಗ ಅವರು 1.5 ವರ್ಷ ಆಯ್ತು ಈಗ ವರ್ಕೌಟ್ ಮಾಡೋಕ್ಕೆ. ಲಾಸ್ಟ್ ಇಯರ್ 1-2 ಕಾಂಪಿಟೇಷನ್ ಮಾಡಿದ್ರು. ಈಗ ಅವ್ರು ಡಯಟ್ 10 days ಕಾಂಪಿಟೇಷನ್ನು 3 ಮಂತ್ ಇದ್ದ ಒಂಥರ ಚೇಂಜ್ ಮಾಡ್ತೀವಿ, 1 ಮಂತ್ ಇದ್ದ ಚೇಂಜ್ ಮಾಡ್ತೀವಿ, 15 days ಚೇಂಜ್ ಮಾಡ್ತೀವಿ, 1 ವೀಕಿಗೆ ಚೇಂಜ್ ಮಾಡ್ತಾ ಓಕೆ, ಸೊ ಪ್ರತಿ ಒಂದೊಂದು ಸ್ಟೇಜ್ ಅಲ್ಲೂ ಡಯಟ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಅವ್ರದ್ದು ಬಾಡಿ weight 82 kg ಅಂತ ಹೇಳಿದ್ರು. ಇವರು ಪ್ರೆಪ್ ಸ್ಟಾರ್ಟ್ ಮಾಡಿದಾಗ ಯಾವ weight ಅಲ್ಲಿ ಇತ್ತು? 90 kg ಇಂದ ಬರೀ 8 kg ಕಂಡೀಷನ್ ಈ ತರ ಬಂದಿದೆ ಅಂತ ಹೇಳಿ. ಓಕೆ, ವೆರಿ ವೆಲ್ ಟ್ರೈನ್ಡ್ ಮಾರುತಿ ಅವರೇ. ಆಕ್ಚುಲಿ ನಿಮ್ಮ ಸ್ಟೂಡೆಂಟ್ 100% ಇವತ್ತು ಪ್ಲೇಸ್ ಆಗ್ತಾರೆ ಅಂತ ನನಗೂ ಕಾನ್ಫಿಡೆನ್ಸ್ ಇದೆ. ಆಲ್ ದ ಬೆಸ್ಟ್ ಜಯಪ್ರಕಾಶ್.